ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಅಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತ 1440 ಮನೆಗಳ ನಿರ್ಮಾಣ ಏನಿದೆ, ಇದಕ್ಕೆ ಈಗಾಗಲೇ ಫಲಾನುಭವಿಗಳು 957 ಜನ ಫಲಾನುಭವಿಗಳು ಸುಮಾರು 75,000 ರೂಪಾಯಿ ವಂತಿಗೆಯನ್ನು ಈಗಾಗಲೇ ಕಟ್ಟಿದ್ದಾರೆ. ಈ ಲಲಿತಾದ್ರಿಪುರ ಅನ್ನುವಂಥ ಜಾಗ ಏನು ಗುರುತು ಮಾಡಿದ್ದಾರೆ, ಇದು ಇರುವುದು ವರುಣಾ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದ ಒಳಗೆ ಇದು ಬರುತ್ತೆ. ಹಾಗಾಗಿ 957 ಜನರಿಗೆ ಏನು ಮನೆ ಕಟ್ಟಿಕೊಡಬೇಕು ಅನ್ನೋದಿದೆ. 1440ರಲ್ಲಿ 500 ಮನೆಗಳನ್ನು ವರುಣಾ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೂ ಕೊಡಬೇಕು. ಇನ್ನು 940ನ್ನ ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೆ ಕೊಡಬೇಕು ಅನ್ನುವಂಥದ್ದನ್ನ ಕೆಡಿಪಿ ಸಭೆಯಲ್ಲಿ ಮಾತಾಡಿದ ನಂತರ ಅದೇ ರೀತಿಯಲ್ಲಿ ದಾಖಲೆ ಆಗಿದೆ. ಆದರೆ ಈಗ ಇದು ತೊಂದರೆ ಆಗಿರೋದೇನು ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂಗೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದಿಂದ ಗುತ್ತಿಗೆದಾರರಿಗೆ 13/3ಕ್ಕೇನೆ 2023ಕ್ಕೇನೆ ಆದೇಶ ಕೊಟ್ಬಿಟ್ಟಿದ್ದಾರೆ. 19/3/23 ಇದಕ್ಕೆ ಸದರಿ ಯೋಜನೆಗೆ ಶಂಕುಸ್ಥಾಪನೆನೂ ಆಗೋಗಿದೆ. ಆದರೆ ಇನ್ನು ಆ ಗುತ್ತಿಗೆದಾರ ಯಾರಿದ್ದಾರೆ ಅವರಿಗೆ ಜಮೀನಿನ ಹಸ್ತಾಂತರ ಆಗಿಲ್ಲ ಅನ್ನುವಂಥದ್ದನ್ನ ಉತ್ತರದಲ್ಲೂ ಕೊಟ್ಟಿದ್ದಾರೆ. ಅಂದ್ರೆ ಜಾಗ ಹಸ್ತಾಂತರ ಮಾಡಿಲ್ಲ. ಏನಾಗಬೇಕು ಹೇಳಲಿಕ್ಕೆ ಸರ್, ಈಗ ಕಾರ್ಯ ಇದನ್ನ ಮನೆ ಕಟ್ಲಿಕ್ಕೆ ಶುರು ಮಾಡೋದಿಕ್ಕೆ ಜಾಗನೇ ಕೊಟ್ಟಿಲ್ಲ ರಾಜೀವ್ ಗಾಂಧಿ ವಸತಿ ನಿಗಮದಿಂದ. ಜಾಗ ಬೇಕು, ಜಾಗ ಕೊಡಬೇಕು. ಕಾಂಟ್ರಾಕ್ಟರ್ ರೆಡಿ ಇದ್ದಾರೆ, ಫಲಾನುಭವಿಗಳು ದುಡ್ಡು ಕಟ್ಟಿಬಿಟ್ಟಿದ್ದಾರೆ. ಆಯ್ತು. ಈಗ ಟೆಂಡರ್ ಜಾಗ ಐಡೆಂಟಿಫೈ ಕೇಳಿರೋ ಪ್ರಶ್ನೆಗೆ ಅವ್ರ ಕ್ಷೇತ್ರದಲ್ಲಿ ಟೋಟಲ್ ಅವ್ರ ಪ್ರಶ್ನೆ ಕೇಳಿರೋದು ನನ್ನ ಕ್ಷೇತ್ರದಲ್ಲಿ ಎಷ್ಟು ಮನೆಗಳು ಸ್ಯಾಂಕ್ಷನ್ ಆಗಿದೆ ಅಂತ. 3084 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ವರ್ಣಾದಲ್ಲಿ 500 ಮನೆ, ಇವ್ರ ಕ್ಷೇತ್ರಕ್ಕೆ 440 ಮನೆ. ಈಗ ಕೇಳ್ತಾರೆ ಅದೇ 1600 ಮನೆ ಇನ್ನ ಜಾಗ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ಪೆಂಡಿಂಗ್ ಇದೆ. ಆ 23/12/23 ಮಾನ್ಯ ಮುಖ್ಯಮಂತ್ರಿಗಳು ಟೈಮ್ ಕೊಟ್ಟು ಗುದ್ಲಿ ಪೂಜೆ ಮಾಡ್ಬೇಕಂತ ತೀರ್ಮಾನ ಮಾಡಿ ಗುದ್ಲಿ ಪೂಜೆ ಮಾಡ್ಬೇಕಂತ ಇನ್ವಿಟೇಷನ್ ಹಂಚಿದೀವಿ. ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು. ಹ್ಯಾಂಡ್ ಓವರ್ ಆಗಿಲ್ಲ ಜಾಗಕ್ಕೆ ಕಾರಣಕ್ಕೆ ಏನಾಯ್ತು, ಪೆಂಡಿಂಗ್ ಆಯ್ತು. ಅದ್ರ ಜೊತೆಯಲ್ಲಿ ಬೆನಿಫಿಷರಿ ತಾವೇನಂದಿದ್ದೀರಾ, ಬೆನಿಫಿಷರಿಗಳು 75,000 ಕೊಟ್ಟವ್ರು ಅಂತ ಹೇಳ್ಬಿಟ್ಟು ಬೆನಿಫಿಷರಿ ಯಾರು 75,000 ಕೊಟ್ಟಿಲ್ಲ. 940 ಮನೆಗಳು ಹೇಳ್ತಾ ಇರೋದು. ಬೆನಿಫಿಷರಿ ಕೊಟ್ಟಿರೋದು ಬರೇ 55,000 ಲೆಕ್ಕಂಗೆ ಕೊಟ್ಟವ್ರೆ, 10 ಕೋಟಿ ಕೊಟ್ಟವ್ರೆ. ಟೋಟಲಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿರೋದು ಪೇಮೆಂಟ್ ಬರಬೇಕಾಗಿರೋದು 150 ಕೋಟಿ ಬರಬೇಕಾಗಿದೆ. ಅದ್ರಲ್ಲಿ ಬಂದಿರೋದೇ 8 ಕೋಟಿ. ಬೆನಿಫಿಷರಿ ಇನ್ನ ಬಾಕಿ ಇದೆ, ಕೊಡೋದು ಬಾಕಿ ಇದೆ. ನೀವು ಜಾಗ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ನಾನು ಒಂದು ಮಾನ್ಯ ಮುಖ್ಯಮಂತ್ರಿ ಡೇಟ್ ತಗೊಂಡು ತಮ್ಮ ಒಂದು ಡೇಟ್ ತಗೊಂಡು ಒಂದು ಗುದ್ಲಿ ಪೂಜೆಯನ್ನು ಮಾಡೋ ಅದೇನು ಸಮಸ್ಯೆ ಇಲ್ಲ. ಕಾಂಟ್ರಾಕ್ಟರ್ ಅವತ್ತೇ ನೀವು ಹೇಳ್ದಂಗೆ ಡಿಸೆಂಬರಲ್ಲೇ ಕಾಂಟ್ರಾಕ್ಟರ್ನ ಅಗ್ರಿಮೆಂಟ್ ಎಲ್ಲ ಸೈನ್ ಆಗಿದೆ. ಅವ್ನು ಕೆಲಸ ಶುರು ಮಾಡೋಕೆ ಏನು ಅಭ್ಯಂತರ ಅಲ್ಲ. ಯಾವಾಗಿಂದ ಕೆಲಸ ಮಾಡ್ತಾನವನು ಒಂದು 20 ತಿಂಗಳಲ್ಲಿ ಕೆಲಸ, 2 ವರ್ಷದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಹೇಳಿದ್ದಾರೆ. ಈಗ ಸಮಸ್ಯೆ ಇರೋದೇನಾಗಿದೆ, ಒಂದು ಮನೆ ಕಟ್ಟಬೇಕಾದ್ರೆ 13 ಲಕ್ಷ ರೂಪಾಯಿ ಆಗ್ತದೆ. ಈಗ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಮ್ಮ ಸ್ಟೇಟ್ ಇಂದ ಸಬ್ಸಿಡಿ 1,20,000 ಕೊಡ್ತಾರೆ, ST ಇದ್ರೆ 2 ಲಕ್ಷ ಕೊಡ್ತಾರೆ. ಅಂದ್ರೆ ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. ಈಗ ಬೆನಿಫಿಷರಿ ಟೋಟಲ್ ಕೊಡಬೇಕಾಗಿರೋದು ಒಂದು ಮನೆ ಕಟ್ಟಬೇಕಾದ್ರೆ 13 ಲಕ್ಷ ಆಗ್ತದೆ. ಅದ್ರಲ್ಲಿ 3 ಲಕ್ಷ ಹೋದ್ರೆ ಬೆನಿಫಿಷರಿ 10 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದೀನಿ, ಅಷ್ಟು ಬೆನಿಫಿಷರಿ ಕೊಡಕ್ ಆಗಲ್ಲ. ದಯಮಾಡಿ ಈಗ ಸ್ಲಮ್ ಬೋರ್ಡ್ ಅಲ್ಲಿ ನಾವು ಮಾಡಿದೀವಿ. ಸ್ಲಮ್ ಬೋರ್ಡ್ ಮನೆಗಳು 7.5 ಲಕ್ಷ ಕೊಡೋದು, ಈಗ ಸರ್ಕಾರನೇ 5 ಲಕ್ಷ ಕೊಡಬೇಕಂತ ಮೊನ್ನೆ ಬಜೆಟ್ ಅಲ್ಲೇ 4 ಲಕ್ಷ ಅಂತ ಪ್ರಿಂಟಿಂಗ್ ಅಲ್ಲಿ ತಪ್ಪಾಗಿ ಬಂದಿದೆ. ಅದು 4 ಲಕ್ಷ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇದೇ ಸೇಮ್ ಸ್ಕೀಮ್ ಇದು. ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಇದೆ, ಅದಲ್ಲೂ ಬೆನಿಫಿಷರಿ ಕೊಡಕ್ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಒಂದು 5 ಲಕ್ಷ ಆದ್ರೂ ಸರ್ಕಾರದಿಂದ ಕೊಡ್ಬೇಕಂತ ಕೇಳ್ಕೊಂಡಿದ್ದೀನಿ. ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟ್ ತರಕ್ ಹೇಳಿದ್ದಾರೆ. ಅದು ಈ ಬಾರಿ ನಾನು ಬಜೆಟ್ ತರಕ್ ಪ್ರಯತ್ನ ಮಾಡ್ತೀನಿ. ತಂದಿ ನಾನು ಒಂದು 5 ಲಕ್ಷ ಸರ್ಕಾರದಿಂದ ಬಂದಂಗೆ ಮಾಡ್ತೀನಿ. ಇಲ್ಲಾಂದ್ರೆ ಬೆನಿಫಿಷರಿ ಕೊಡಕ್ ಸಾಧ್ಯ ಆಗಲ್ಲ. ಇಲ್ಲ ನೀವು ಬೆನಿಫಿಷರಿ ಪೇಮೆಂಟ್ ನಾನು ಕಲೆಕ್ಟ್ ಮಾಡ್ಕೊಡ್ತೀನಿ ಅಂದ್ರೆ ನೀವು ಆದಷ್ಟು ಬೇಗ ನನ್ನ ಗುದ್ಲಿ ಪೂಜೆ ಶುರು ಮಾಡಕ್ ನಾನು ತಯಾರಾಗಿದ್ದೀನಿ. ನಾನು ಯಶ್ಪಾಲ್ ಸ್ವರ್ಣ ಅವರು ಈಗ ಸ್ಲಮ್ ಬೋರ್ಡ್ದಲ್ಲಿ 7.5 ಲಕ್ಷದಲ್ಲಿ 5 ಲಕ್ಷ ನೀವು ಕೊಡಾತೀರಿ, 1 ಲಕ್ಷ ಬೆನಿಫಿಷರಿ ಕೊಡ್ತಾರೆ, ಇನ್ನು 1.5 ಲಕ್ಷ ರೂಪಾಯಿದ್ದು
ಇಲ್ಲ 1 ಲಕ್ಷ ಬೆನಿಫಿಷರಿ ಕೊಡಬೇಕು, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಬರ್ತದೆ. ಆಮೇಲೆ ಇನ್ನೊಂದು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಟ್ಟು ಏನ್ ಮಾಡ್ತಾರೆ, ಪ್ರಧಾನಮಂತ್ರಿ ಆವಾಸ್ GST 18% ಹಾಕಿ 1,30,000 ಬಡವರಿಗಂತ GST ತೆಗೆಯಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ. ನಿಮ್ಮ ಡೌಟ್ ಏನಂತ ಕೇಳಿ ಸರ್. ಒಂದ್ ನಿಮಿಷ. ಸನ್ಮಾನ್ಯ ಸಚಿವರು ಹೇಳ್ದಂಗೆ ಇದಕ್ಕೆ ಇದೇ ಪ್ರಾಜೆಕ್ಟ್ಗೆ 19/3/2023 ಒಂದ್ಸಲ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗೋಗಿದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮೈಸೂರಲ್ಲಿ ಇದೇ ಕಾರ್ಯಕ್ರಮಕ್ಕೆ ಒಂದ್ಸಲ ಶಂಕುಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಸರ್. ತಾವ್ ಹೇಳ್ದಂಗೆ ಹೋದ ತಿಂಗಳು 23/12 ಇತ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಆದ್ರೆ ಈಗ ಬೆನಿಫಿಷಿಯರೀಸ್ ವಿಷಯದಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ, ತಾವು ಅದನ್ನ ಮನೆ ಕಟ್ಟಕ್ಕೆ ಅಂತ ಶುರು ಮಾಡಿದ್ರೆ ಬ್ಯಾಂಕ್ಗಳಿಗೆ ಈಗಾಗಲೇ ಮಾತಾಡಾಗಿದೆ ಸರ್. ಈ ಫಲಾನುಭವಿಗಳ ಜೊತೆ ಬ್ಯಾಂಕ್ ಅವ್ರನ್ನ ಕೂರಿಸಿ ಒಂದು ಸ್ಟೇಜ್ ಮನೆ ಶುರು ಆಗಿದೆ ಅಂತ ಆದ್ರೆ ಬ್ಯಾಂಕ್ಗಳು ಫಲಾನುಭವಿಗಳಿಗೆ ಹಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಏನು ಸನ್ಮಾನ್ಯ ಸಚಿವರು ಹೇಳ್ದಂಗೆ 6.5 ಲಕ್ಷ ರೂಪಾಯಿ ಒಬ್ಬ ಫಲಾನುಭವಿ ಕಟ್ಟಬೇಕಾಗುತ್ತೆ. ಅದರ ಮೊತ್ತವನ್ನ ಬ್ಯಾಂಕ್ಗಳು ನಾವು ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲಸ ಒಂದು ಬೇಗನೆ ಶುರು ಆದ್ರೆ ಮಿಕ್ಕಿದೆಲ್ಲ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಓಕೆ, ಯಶ್ಪಾಲ್ ಸ್ವರ್ಣ. ಇದರಿಂದ ರೇರಾಯಿಂದ ಎನ್ಒಸಿ ಬಂದಿಲ್ಲ, ಏರ್ಪೋರ್ಟ್ ಅಟಾಟಿಂದ ಎನ್ಒಸಿ ಬಂದಿಲ್ಲ. ಆದಷ್ಟು ಬೇಗ ಮಾಡಿಸಿ ಅಂತ ಇನ್ನ ನಮ್ ಜಾಗ ಹ್ಯಾಂಡ್ ಓವರ್ ಮಾಡಿಲ್ಲ. ಇನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಕ್ ಹೇಳಿ ಇಮಿಡಿಯೇಟ್ ನಾನು ಕೆಲಸ ಶುರು ಮಾಡ್ತೀನಿ. ಅದೇ ಸರ್, 2000 ಹ್ಯಾಂಡ್ ಓವರ್ ಆಗ್ಲಿಲ್ಲ. ಇನ್ನ ಅವ್ರ ಹೆಸರಲ್ಲೇ ಇದೆ, ಖಾತಾ ಇಲ್ಲೇ ಇದೆ ನೋಡಿ. ಏನಂದ್ರೆ ಸರ್, ಇದು ಈಗ ಹ್ಯಾಂಡ್ ಓವರ್ ಆಗ್ಲಿಲ್ಲ, ಇದುವರೆಗೂ ಹ್ಯಾಂಡ್ ಓವರ್ ಆಗ್ಲಿಲ್ಲ. ಅವ್ರ ಹೆಸರಲ್ಲೇ ಇದೆ. ಮಂತ್ರಿ ಅವರೇ ಸರ್, ಶಿವಸ್ ಅವರೇ ಕಚೇರಿ ಮಾತಾಡಿ ಫೈನಲ್ ಮಾಡಿ. ಅವ್ರು ಹ್ಯಾಂಡ್ ಓವರ್ ಮಾಡಬೇಕು. ಇಲ್ಲ, ಅವ್ರು ಹ್ಯಾಂಡ್ ಓವರ್ ಮಾಡಬೇಕು. ಈಗ MLA ಜವಾಬ್ದಾರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಲ್ವಾ ಯತ್ನಾಳ್ ಅವರೇ. ಮನೆಗಿನಿ ಕೊಡಾತಾರ ಅವ್ರು ಒಳ್ಳೆ ರೀತಿಯಿಂದ. ಕ್ವಶನ್ ಅವರ್ ಚರ್ಚೆ ಅಲ್ಲ, ಇದು ಕ್ವಶನ್ ಅವರ್. ಮತ್ತೆ ಮಾತಾಡಿ ಸರ್. ಮೈಸೂರು ಆಯ್ತು, ಕ್ವಶನ್ ಅವರ್ ಎದ್ದು ಮಾತಾಡೋದು ಆಗ್ತದ? ಮೈಸೂರು ನಗರ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ತಾವ್ ಹೇಳಿದ್ದು ಆಯ್ತು. ಅವ್ರ ಚೇಂಬರ್ ಹೋಗಿ ಮಾಲೆ ಹಾಕಿ ಗೌರವ ಮಾಡಿ ಸನ್ಮಾನ ಮಾಡಿ ಫೋಟೋ ಎಲ್ಲ ಹಾಕಿ ಬಿಡಿ. ಈಗ ಯಶ್ಪಾಲ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದ್ ನಿಮಿಷ. ಹೌಸಿಂಗ್ ಯಾವುದೇ ಸರ್ಕಾರ ಇದ್ರೂ ಕೂಡ ಪದೇ ಪದೇ ರೂಲ್ಸು ಮತ್ತು ಕಾಂಟ್ರಿಬ್ಯೂಷನ್ನು ಚೇಂಜ್ ಆಗುವಂಥದ್ದು ಭಾಳಷ್ಟು ಮಾರ್ಪಾಡಾಗ್ತಾ ಇದೆ. ಯಾಕಂದರೆ ನಾವೇನು ಬೇಸ್ ಕಾಸ್ಟ್ ಇಟ್ಟಿರ್ತೀವಿ ಅದು 2-3 ವರ್ಷ ಆದ ತಕ್ಷಣ ಕಾಸ್ಟ್ ಜಾಸ್ತಿ ಆಗಿಬಿಡ್ತದೆ. ಇನ್ಫ್ಲೇಷನ್ ಇನ್ನೊಂದು ಜಾಸ್ತಿ ಆಗ್ತಾನೆ ಇರ್ತದೆ. ಅದಕ್ಕೆ ಏನಾದ್ರು ಒಂದು ಮೆಕ್ಯಾನಿಸಮ್ ಮಾಡಬೇಕು. ಅದು ಆಟೋಮೆಟಿಕ್ಲಿ ಅದು ಕಾಸ್ಟ್ ಹೆಚ್ಚಾಗೋದಕ್ಕೆ ಕಾಂಟ್ರಿಬ್ಯೂಷನ್ ಏನು ಅಂತ ಅದಕ್ಕೆ ತಾವು ಒಂದು ಸಭೆ ಕರೆದ್ರೆ ಎಲ್ಲ ಯಾರ್ಯಾರು ಇದರಲ್ಲಿ ಹಿಂದಿನ ಹೌಸಿಂಗ್ ಮಿನಿಸ್ಟರ್ ಏನು ಸಮಸ್ಯೆ ಇದೆ ಗೊತ್ತಿರೋರಿಗೆಲ್ಲ ಕರೆದು ಮತ್ತು ಎಕ್ಸ್ಪರ್ಟ್ಸ್ ಕರೀರಿ. ಯಾಕಂದರೆ ಹೌಸಿಂಗಲ್ಲಿ ಈಗ ಅಫೋರ್ಡಬಲ್ ಹೌಸಿಂಗ್ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಹೊಸ ಟೆಕ್ನಾಲಜಿ ಕೂಡ ಬಂದಿದೆ. ಅದನ್ನು ಬಳಕೆ ಮಾಡಿ ಯಾವ ರೀತಿ ಎಲ್ಲರಿಗೂ ಅತಿ ಹೆಚ್ಚು ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ತಾವೊಂದು ಸಭೆ ಕರೆದು ಒಂದು ಪರ್ಮನೆಂಟಾಗಿ ಒಂದು ಮೆಕ್ಯಾನಿಸಮ್ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ.